ಎಲ್ಲ ಹಾಯ್ ಫ್ರೆಂಡ್ಸ್, ಯೂಟ್ಯೂಬರ್ ಹೇಳಿದರು ನಾವು ವೀಡಿಯೋನ ಬೇರೆಯೋದನ್ನು ಕಾಪಿ ಪೇಸ್ಟನ್ನು ಮಾಡ್ತೀವಿ, ಓನಾಗಿ ಮಾಡಲ್ಲ, ನಿಮ್ಮದೇ ಆದ ಟ್ಯಾಲೆಂಟ್ ಏನಿದೆ ಅಂತೇಳಿ ಹೇಳಿದರು. ಹಾಗಾಗಿ ನಾನು ಅದನ್ನು ತೋರಿಸೋಣ ಅಂತ ಹೇಳಿಬಿಟ್ಟು ಮಾಡಿ ಅಪ್ಲೋಡ್ ಮಾಡೋಣ ಅಂತ ನೋಡಿ. ನಾನೀಗ ಕೈನ್ ಮಾಸ್ಟರಿಗೆ ಬಂದಿದ್ದೀನಿ. ಅಲ್ಲಿ ಶಾರ್ಟ್ಸನ್ನು ನಾನು ಎಡಿಟಿಂಗ್ ಮಾಡ್ತೀನಿ, ಹೇಗೆ ಎಡಿಟಿಂಗ್ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ ನಿಮಗೆ. ಈ ನೆಟ್ ಆನ್ ಇದ್ದರೆ ಈ ರೀತಿ ಅಡ್ವರ್ಟೈಸ್ಗಳು ಬರ್ತಾನೆ ಇರುತ್ತೆ ನೋಡಿ. ಈ ರೀತಿ ಅಡ್ವರ್ಟೈಸ್ಗಳು ಹೋಗಬೇಕು. ಈಗ ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿರೋ ಒಂದು ವೀಡಿಯೋನ ತೊಗೋತೀನಿ. ನಾನು ಇವಾಗ ಒಂದು ವೀಡಿಯೋದ ಈ ಸಾಂಗನ್ನು ನಾನು ತೊಗೋಬೇಕಾಗಿರುತ್ತೆ. ಈ ಸಾಂಗನ್ನು ಮಾತ್ರ ನಾನೇನು ಮಾಡ್ತೀನಿ, ಮ್ಯೂಸಿಕ್ಕನ್ನು ಮಾತ್ರ ನಾನು ತೊಗೋತೀನಿ. ಈಗ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಇರುತ್ತೆ, ಅದು ತೊಗೊಂಡ್ಬಿಟ್ಟು ಈ ವಿಡಿಯೋವನ್ನು ನಾನೇನು ಮಾಡ್ತೀನಿ, ಡಿಲೀಟ್ ಮಾಡ್ತೀನಿ. ಈಗ ಅದಕ್ಕೆ ನಾನು ಬೇರೆ ವೀಡಿಯೋಗೆ ಆ ಆಡಿಯೋನ ಮ್ಯಾಚ್ ಮಾಡಬೇಕು. ಏನು ಮ್ಯಾಚ್ ಮಾಡೋದು ಹೇಗೆ ಅಂತಂದರೆ, ಇದರಲ್ಲಿ ಇದೇ ವಿಡಿಯೋಗೆ ಈ ಆಡಿಯೋ ಮ್ಯಾಚ್ ಆಗಬೇಕು. ಈಗ ಏನು ಮಾಡೋದು, ಕೈನ್ ಮಾಸ್ಟರಲ್ಲಿ ಆಲ್ರೆಡಿ ಈ ವಿಡಿಯೋದಲ್ಲಿರ್ತಕ್ಕಂಥ ಮ್ಯೂಸಿಕ್ಕನ್ನು ನಾನು ಏನು ಮಾಡ್ತೀನಿ, ಝೀರೋ ಮಾಡ್ಕೋತೀನಿ. ವ್ಯಾಲ್ಯೂಮ್ನ ಝೀರೋ ಮಾಡ್ತೀನಿ. ಝೀರೋ ಮಾಡಿಬಿಟ್ಟು ನಾನು ಅದಕ್ಕೆ ಹಾಕಬೇಕು ಅಂತ ತೊಗೊಂಡಿದ್ದೀನಲ್ಲ, ಆ ಮ್ಯೂಸಿಕ್ಕನ್ನು ಏನು ಮಾಡ್ತೀನಿ, ಜಾಸ್ತಿ ಮಾಡ್ಕೋತೀನಿ. 200ಗೆ ಇಟ್ಕೋತೀನಿ. ಹೀಗೆ ಫಸ್ಟಿಂದ ಎಂಡ್ವರೆಗೂ ನಾವು ಮ್ಯೂಸಿಕ್ ಸೌಂಡನ್ನು ರೈಸ್ ಮಾಡ್ಕೋತಾ ಬರ್ತೀನಿ. ಈಗ ನಮ್ಮದು ವಿಡಿಯೋ ರೆಡಿ ಆಯಿತು. ಇದಕ್ಕೆ ನಾನೀಗೇನಾದರೂ ಬರೀತೀನಿ, ಸ್ಟೈಲಿಶ್ ಸ್ಯಾರಿ ವೇರ್. ಬಾಯಲ್ಲಿ ಹೇಳಿದ್ರೇ ಅದು ಟೈಪ್ ಆಗುತ್ತೆ. ನಾನು ಇದನ್ನು ಏನು ಮಾಡ್ತೀನಿ, 1 by 1 ಮಾಡ್ಕೋತೀನಿ. ಅದಕ್ಕೆ ನಾವು ನೆಕ್ಸ್ಟು ಕಲರಿಂಗ್ ಕೊಡಬೇಕು. ಈ ರೀತಿ ಝೂಮ್ ಮಾಡ್ಕೋಬೇಕು. ಅದಕ್ಕೆ ಕಲರ್ ಸೆಟ್ ಮಾಡಬೇಕು. ಆನಂತರ ಆಂಡ್ರಾಯ್ಡಿಗೆ ಹೋಗಿ ರೋಬೋಟ್ ಬೋಲ್ಡ್ ಆಪ್ಷನನ್ನು ಕೊಟ್ಟರೆ ದಪ್ಪ ಅಕ್ಷರ ಬರುತ್ತೆ. ಅದಾದ ನಂತರ ಮುಂದೆ ಎಲ್ಲಿ ತನಕ ಬೇಕು ಅಲ್ಲಿವರೆಗೂ ಡ್ರ್ಯಾಗ್ ಮಾಡ್ತಾ ಬರಬೇಕು. ಈ ರೀತಿಯಾಗಿ ನಾವು ಟೈಪ್ ಮಾಡಿರೋದನ್ನು. ಈಗ ನಮ್ಮ ವಿಡಿಯೋ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಅದಕ್ಕೆ ನಾವೇನಾದರೂ ಬೇಕಾದರೆ ಎಕ್ಸ್ಟ್ರಾ ಸಿಂಬಲ್ಸು ಈ ರೀತಿ ಏನಾದರೂ ಹಾಕ್ಕೋಬೋದು. ಈ ಥರ ಫ್ಲವರ್ಸು ಅಥವಾ ರೈಂಬೋ ಅಥವಾ ಈ ಥರ ಪಿಕಾಕು ಏನೋ ಒಂದು ಹಾಕ್ಕೋಬೋದು. ಓಕೆ, ಈಗ ನಾನೇನು ಮಾಡ್ತೀನಿ, ಒಂದು ಪಿಕಾಕ್ ಸಿಂಬಲನ್ನು ತೊಗೊಂಡೋಗಿ ಇಲ್ಲಿಡ್ತೀನಿ. ಓಕೆ, ಈ ರೀತಿ ಏನಾದ್ರು ಮಾಡ್ಬೋದು ಚೇಂಜಸನ್ನು. ಈ ರೀತಿ ಮಾಡ್ಕೊಂಡು ಡ್ರ್ಯಾಗ್ ಮಾಡಿ ಎಂಡ್ವರೆಗೂ ತೊಗೊಂಡೋದ್ರೆ ಅದು ಫುಲ್ ಎಂಡ್ವರೆಗೂ ಪಿಕ್ಚರು ಬರುತ್ತೆ, ನಾವು ತೊಗೊಂಡಿರ್ತಕ್ಕಂಥ ಒಂದು ಪಿಕ್ಚರು. ಈಗ ಇದನ್ನು ನಾವು ಸೇವ್ ಕೊಡ್ಕೋಬೇಕು. ಇಷ್ಟಕ್ಕೆ ನಮ್ಮ ವಿಡಿಯೋ ರೆಡಿ ಆಯಿತು. ಇವಾಗ ನಾವು ವಿಡಿಯೋ ಸೇವ್ ಕೊಡಬೇಕು. ಈಗ ನಾವು ವಿಡಿಯೋ ಸೇವ್ ಕೊಡ್ತಾ ಇದ್ದೀವಿ. ನೋಡಿ, ಕೈನ್ ಮಾಸ್ಟರಲ್ಲಿ ವಿಡಿಯೋ ಸೇವ್ ಆದಮೇಲೆ ಅದು ಸೀದಾ ನಮ್ಮ ಗ್ಯಾಲರಿಗೆ ಬಂದಿರುತ್ತೆ. ಈ ರೀತಿಯಾಗಿ ವಿಡಿಯೋ ರೆಡಿಯಾಗಿದೆ. ಇದನ್ನು ಈಗ ನಾವು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಬೇಕು. ಹೇಗೆ ಅಂತಂದರೆ ನೋಡಿ, ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದ್ದೀನಿ. ನಾನೀಗ ಇದನ್ನು ಅನ್ಲಿಸ್ಟಲ್ಲಿದೆ, ಪಬ್ಲಿಕ್ಕಿಗೆ ಕೊಟ್ಟಿಲ್ಲ, ಅನ್ಲಿಸ್ಟಲ್ಲಿ ಇಟ್ಟಿದ್ದೀನಿ. ವಿಡಿಯೋ ಅಪ್ಲೋಡ್ ಆಗಿದೆ. ಈಗ ಇದನ್ನು ನಾನು ನೋಡಿ, ಅವರು ರಿಸ್ಟ್ರಿಕ್ಷನ್ ನೋನ್ ಅಂತ ಬಂದಿದೆ ಇದರಲ್ಲಿ. ಯಾಕಂತಂದರೆ ನಮ್ಮದು ಯೂಟ್ಯೂಬರು ಹ್ಯಾಂಡ್ ಮಾಡಿ ಇಟ್ಕೊಂಡಿದ್ದಾರಲ್ವ, ಅದಕ್ಕೇ